ವೀಕ್ಷಕರೇ, ನೀವು ನೋಡ್ತಿರೋ ವಿ ಎ ಟಾಕ್ಸ್. ಇದರ ವಿಷಯ ಬಂದೇನಪ್ಪ ಅಂದರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಆದ ಅಪ್ಡೇಟ್ ಸಿಕ್ಕಿದೆ. ಅದೇನು ಅಂತ ನಿಮಗೆ ಪೂರ್ತಿಯಾದ ವಿವರನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಾರ ಯಾರು ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ಕಂಟ ನೋಡಿ. ಕೊನೆಯಲ್ಲಿ ನಿಮಗೆ ಯಾರು ಈ ವಾರ ಎಲಿಮಿನೇಟ್ ಆಗಿ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಯಾರೆಲ್ಲ ಹೊಸ ವ್ಯೂವರ್ಸ್ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವೀಕ್ಷಕರೇ. 1K ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಇನ್ನು ಕೇವಲ 51 ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ವೀಕ್ಷಕರೇ, ನಿಮಗೆ ಕಳೆದ ವಿಡಿಯೋದಲ್ಲಿ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದೆ. ಸಾಟರ್ಡೆ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ ವೀಕ್ಷಕರೇ. ಅದೇ ರೀತಿಯಾಗಿ ಇನ್ನು ಸಂಡೇ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ವೀಕ್ಷಕರೇ. ಒಂದು ಸ್ವಲ್ಪ ಸ್ಕಿಪ್ ಮಾಡಿಬಿಡಿ. ನಿಮಗೆ ಒಂದು ಅಪ್ಡೇಟ್, ಮೇನ್ ಇಂಪಾರ್ಟೆಂಟ್ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಮೊದಲನೇದಾಗಿ ವೀಕ್ಷಕರೇ, ಇನ್ನು ಸಂಡೇ ಎಪಿಸೋಡಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಬರೋದಾದರೆ, ಸಂಡೇ ಎಪಿಸೋಡಲ್ಲಿ ಡೈರೆಕ್ಟರ್ ಪ್ರೇಮ್ ಅವರು ಬರ್ತಾರೆ ಹಾಗೂ KD ಮೂವಿಯ ಹೀರೋಯಿನು ಮನೆಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ತುಂಬ ಚೆನ್ನಾಗಿರುತ್ತೆ ನಾಳಿನ ಎಪಿಸೋಡು. ಇವತ್ತಿನ ಎಪಿಸೋಡು ಸಹ ತುಂಬ ಚೆನ್ನಾಗಿದೆ ಅಂತ ಅನ್ಕೋತೀನಿ ವೀಕ್ಷಕರೇ. ಇವತ್ತಿನ ಎಪಿಸೋಡ್ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಗಿಲ್ಲಿ ಫ್ಯಾನ್ಸ್ ಇದ್ದೀರಾ, ಗಿಲ್ಲಿ ವಿನ್ನರ್ ಅಂತ ಕಮೆಂಟ್ ಮಾಡಿ. ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡೋಣ ವೀಕ್ಷಕರೇ. ಯಾರೆಲ್ಲ ಗಿಲ್ಲಿ ಫ್ಯಾನ್ಸ್ ಆಗಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನೀವು ಯಾರಿಗೆಲ್ಲ ವೋಟ್ ಮಾಡಿದ್ದೀರಾ ಅಂತಲೂ ಕಮೆಂಟ್ ಮಾಡಿ. ಫಿನಾಲೆಲಿ ಏನೆಲ್ಲ ಆಗಿತ್ತು, ಹೋದ ವರ್ಷ ಅಲ್ಲ ಆದರೂ ಹೋದ ವರ್ಷ ವಿನಯ್ ಹಾಗೂ ಕಾರ್ತಿಕ್ ಅವರೆಲ್ಲ ಇದ್ದಾಗ ಆ ವರ್ಷ ಏನೆಲ್ಲ ಆಗಿತ್ತು, ಹೇಗೆ ಎಲಿಮಿನೇಟ್ ಮಾಡಿದ್ರು ಅದು ಫಿನಾಲೆಲಿ. ಟಾಪ್ 4 ಇದ್ದಾಗ. ಅದೇ ರೀತಿಯಾಗಿ ಈ ವರ್ಷವೂ ಸಹ ಮಿಡ್ ಆಫ್ ದ ಸೀಸನಲ್ಲೇ ಇಬ್ಬರನ್ನ ಎಲಿಮಿನೇಟ್ ಮಾಡಿ ಕಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಮೆಥಡ್ ಮೂಲಕನೇ ಕಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ಏನಪ್ಪ ಆಗುತ್ತೆ ಅಂದರೆ, ನಿಮಗೆ ಸಾಟರ್ಡೆ ಎಪಿಸೋಡ್ ಏನೆಲ್ಲ ತೋರಿಸಿದ್ದಾರೆ ಅದು ಶುಕ್ರವಾರನೇ ನಡೆದೋಗಿದೆ ವೀಕ್ಷಕರೇ. ಶುಕ್ರವಾರ ಬೆಳಗ್ಗೆ ಏನಪ್ಪ ಆಗುತ್ತೆ ಅಂದರೆ, ಮನೆಯ ಕಂಟೆಸ್ಟೆಂಟ್ಗೆ ಬಾಸ್ ಅವರು ಒಂದು ಆದೇಶನ ಹೊರಡಿಸ್ತಾರೆ. ಏನಪ್ಪ ಆದೇಶ ಅಂದರೆ, ಮನೆ ಮಂದಿ ಎಲ್ಲರೂ ಮುಖ್ಯ ದ್ವಾರದ ಮುಂದೆ ಬಂದು ನಿಂತ್ಕೋಬೇಕು ಅಂತ ಬಿಗ್ ಬಾಸ್ ಅವರು ಒಂದು ಆದೇಶನ ಕೊಡ್ತಾರೆ. ವೀಕ್ಷಕರೇ, ಅದೇ ರೀತಿಯಾಗಿ ಗಿಲ್ಲಿಯವರು ಕ್ಯಾಪ್ಟನ್ ಆಗಿರೋದ್ರಿಂದ ಗಿಲ್ಲಿಯವರು ಬಂದು ಒಂದು ಸ್ಕ್ರೀನ್ ಥರ ಹಾಕಿರ್ತಾರೆ. ಅದನ್ನು ಹೇಳಿಸಬೇಕು. ಅದೇ ರೀತಿಯಾಗಿ ಹೇಳಿದ್ದಾರೆ ವೀಕ್ಷಕರೇ. ಅಲ್ಲಿ ಡಬಲ್ ಎಲಿಮಿನೇಷನ್ ಅಂತ ಒಂದು ಬೋರ್ಡ್ನ ಹಾಕಿರ್ತಾರೆ. ಅದನ್ನು ನೋಡಿ ಮನೆ ಮಂದಿ ಎಲ್ಲ ಶಾಕ್ ಆಗ್ತಾರೆ ಅಂತ ಹೇಳ್ಬೋದು. ಅದು ಶುಕ್ರವಾರ ಬೆಳಗ್ಗೆ ನಡೀತದೆ. ನಿಮಗೆ ಶನಿವಾರ ಎಪಿಸೋಡಲ್ಲಿ ತೋರಿಸ್ತಾರೆ ವೀಕ್ಷಕರೇ. ಅದನಂತರ ವೀಕ್ಷಕರೇ, ಎಲ್ಲ ಮನೆ ಮಂದಿಗೆಲ್ಲ ಒಂದು ಆದೇಶನ ಓಡಿಸ್ತಾರೆ. ಎಲ್ಲರೂ ಶೂಟ್ಗೋಸ್ಕರ ರೆಡಿಯಾಗಿ, ಸ್ಯಾಟರ್ಡೆ ಎಪಿಸೋಡ್ಗೋಸ್ಕರ ರೆಡಿಯಾಗಿ ಅಂತ ಆದೇಶ ಓಡಿಸ್ತಾರೆ. ಅದರ ನಂತರ ಮನೆ ಕಂಟೆಸ್ಟೆಂಟ್ ಎಲ್ಲ ರೆಡಿ ಆಗ್ತಾರೆ. ಮುಖ್ಯ ದ್ವಾರದ ಮುಂದೆ ಬಂದು ನಿಂತ್ಕೋತಾರೆ ಮನೆ ಮಂದಿ ಎಲ್ಲ ಅಂತ ಹೇಳ್ಬೋದು. ಅಲ್ಲಿ ಎಂಟ್ರಿ ಕೊಡೋದು ಭಾಗ್ಯ ಹಾಗೂ ತಾಂಡವ್. ಅದು ಮಧ್ಯಾಹ್ನ ವೇಳೆ ವೀಕ್ಷಕರೇ, ಶುಕ್ರವಾರ ಮಧ್ಯಾಹ್ನ. ಭಾಗ್ಯ ಹಾಗೂ ತಾಂಡವ್ ಅವರು ಎಂಟ್ರಿ ಕೊಡ್ತಾರೆ ಮನೆ ಒಳಗಡೆ. ಅವರು ಬಂದಾಗ 2-3 ಜನನ ಸೇವ್ ಮಾಡಿ ಹೋಗ್ತಾರೆ ವೀಕ್ಷಕರೇ. ಅದು ಯಾರು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅದೇ ರೀತಿಯಾಗಿ ಇನ್ನು ರಾತ್ರಿ ಬರೋದು. ಯಾರಪ್ಪ ರಾತ್ರಿ ಬರೋದು ಅಂದರೆ, KD ಫಿಲಮ್ನ ಡೈರೆಕ್ಟರ್ ಹಾಗೂ ಹೀರೋಯಿನ್ ಬರ್ತಾರೆ ವೀಕ್ಷಕರೇ. ಅಲ್ಲಿ ಅವರು ಸಹ 2-3 ಜನನ ಸೇವ್ ಮಾಡಿ ಹೋಗ್ತಾರೆ. ಇನ್ನು ಶನಿವಾರದ ಎಪಿಸೋಡು. ಅಲ್ಲಿ ಲೈವ್ ಶನಿವಾರ ಮಾರ್ನಿಂಗ್ ಏನಿದೆ, ಮಾರ್ನಿಂಗು ಎಲ್ಲರನ್ನೂ ಅಸೆಂಬಲಿ ಮಾಡ್ತಾರೆ. ಅದು ಗ್ರೌಂಡ್ನಲ್ಲಿ ವೀಕ್ಷಕರೇ. ಅಲ್ಲಿ ಮುಖ್ಯ ದ್ವಾರದ ಮುಂದೆ ಅಸೆಂಬ್ಲಿ ಮಾಡ್ತಾರೆ. ಅಲ್ಲಿ ಬಿಗ್ ಬಾಸ್ ಅವರು ಒಂದು ಆದೇಶ ಮಾಡ್ತಾರೆ. ಇವಾಗ ಯಾರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋಗ್ತೀರಾ ಅವರು ಯಾವುದೇ ರೀತಿಯಾದ ಕಾಂಟ್ರಾಕ್ಟ್ ಇರಲ್ಲ. ಅಂದರೆ ಮನೆ ಜನರ ಜೊತೆ ಮಾತಾಡೋಂಗಿಲ್ಲ, ಏನೂ ಇಲ್ಲ. ಡೈರೆಕ್ಟ್ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಬಿಗ್ ಬಾಸ್ ಅವರು ಒಂದು ಆದೇಶನ ಓಡಿಸ್ತಾರೆ. ಅದೇ ರೀತಿಯಾಗಿ ಯಾರೆಲ್ಲ ಡೇಂಜರ್ ಝೋನ್ಗೆ ಬಂದಿದ್ದಾರೆ ಅಂತ ನೋಡೋದಾದರೆ ವೀಕ್ಷಕರೇ, ರಾಶಿಕಾ, ಧ್ರುವಂತ್, ಸೂರಜ್ ಹಾಗೂ ಸ್ಪಂದನ ಅವರು ಡೇಂಜರ್ ಝೋನ್ಗೆ ಬರ್ತಾರೆ ವೀಕ್ಷಕರೇ. ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೆ ಫಿನಾಲೆಲಿ ಏನಾಗಿತ್ತು ಅದೇ ರೀತಿ ಆಗೋದು ಅಂತ. ಅದೇ ರೀತಿ ಎಲ್ಲ ಕಂಟೆಸ್ಟೆಂಟ್ಗಳನ್ನ 5 ದಿಕ್ಕಿನಲ್ಲಿ ಒಬ್ಬೊಬ್ಬರನ್ನ ನಿಲ್ಲಿಸ್ತಾರೆ ವೀಕ್ಷಕರೇ. ಅವರು ನಿಂತಿರ್ತಾರೆ ಅಲ್ವಾ, ಅದನ್ನು ಅವರು ತಿರುಗಿಸ್ತಾರೆ ವೀಕ್ಷಕರೇ. ತಿರುಗಿಸೋ ವೇಳೆಯಲ್ಲಿ ಇಬ್ಬರನ್ನ ಎಲಿಮಿನೇಟ್ ಮಾಡಿ ಮನೆಯಿಂದ ಹೊರಗಡೆ ಕರ್ಕೊ ಹೋಗ್ತಾರೆ ವೀಕ್ಷಕರೇ. ನಿಮ್ಮ ಪ್ರಕಾರ ಯಾರನ್ನ ಕರ್ಕೊ ಹೋಗಬೇಕಾಗಿತ್ತು, ಯಾರನ್ನ ಕರ್ಕೊ ಹೋಗಬಾರ್ದು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಸೇವ್ ಆಗಬೇಕು ಅಂತಲೂ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಓದೋದ ವೀಕ್ಷಕರೇ. ವೀಕ್ಷಕರೇ, ನಿಮ್ಮ ಮುಂದಿನ ವಿಷಯಕ್ಕೆ ಬಂದರೆ, ವೋಟಿಂಗ್ ರಿಸಲ್ಟ್ ಬಗ್ಗೆ ಒಂದ್ಸಲ ನೋಡ್ಕೊಬರೋಣ. ಟಾಪಲ್ಲಿರೋದು ಗಿಲ್ಲಿ, ಬಾಟಮಲ್ಲಿರೋದು ಧನುಷ್ ಅವರು ವೀಕ್ಷಕರೇ. ಬಾಟಮ್ 3 ಯಾರು ನೋಡೋದಾದರೆ ಅದು ವೀಕ್ಷಕರೇ ಧ್ರುವಂತ್, ಧನುಷ್
ಹಾಗೂ ಸ್ಪಂದನ ಅವರು ವೀಕ್ಷಕರೇ. ಸೊ ಇಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅವರು ಬರೀ ವೋಟಿಂಗ್ ರಿಸಲ್ಟ್ ಒಂದೇ ತಗೊಳ್ಳಲ್ಲ, ಸೊ ಮನೆಯ ಇನ್ವಾಲ್ವ್ಮೆಂಟ್ ಏನಿದೆ ಅದನ್ನು ಸಹ ತಗೋತಾರೆ ವೀಕ್ಷಕರೇ. ಸೊ ಅಲ್ಲಿ ವೀಕ್ಷಕರೇ ಸ್ವಲ್ಪ ಎಡವಿದ್ರೆ ಯಾರು ಮನೆಯ ಡಿಸಿಷನ್ ಮಾಡೋದ್ರಲ್ಲಿ ಲೈಕ್ ಕ್ಯಾಪ್ಟನ್ ಆಗ್ದೇನೆ ಇರೋದ್ರಲ್ಲಿ, ಸೊ ಅಲ್ಲಿ ಯಾರು ಎಡವಿದ್ರೆ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ತಾರೆ ವೀಕ್ಷಕರೇ. ಸೊ ಇನ್ನು ಫಿನಾಲೆ ವೀಕು ಹತ್ರದಲ್ಲೇ ಬಂತು ವೀಕ್ಷಕರೇ. ಸೊ ಅದರಿಂದ ಎಲ್ಲ ಮನೆಯ ಎಲ್ಲ ಕಂಟೆಸ್ಟೆಂಟ್ಗಳನ್ನ ಹೊರಗಡೆ ಕಳಿಸ್ಬೇಕು. ಬಾಕಿ 5 ಜನನ 2 ವೀಕ್ಗೋಸ್ಕರ ಇಟ್ಕೋಬೇಕು, ಅದು ಫಿನಾಲೆ ವೀಕ್. ಸೊ ಅದರ ನಂತರ ಟಿಕೆಟ್ ಟು ಫಿನಾಲೆ ಆಡಿಸ್ಬೇಕು. ಸೊ ಈ ವಾರ ಟಿಕೆಟ್ ಟು ಫಿನಾಲೆ ಆಡಿಸ್ತಾರೆ ಅಂತ ಅನ್ಕೋತೀನಿ. ಸೊ ಒಬ್ರಿಗೆ ಮಾತ್ರ ಟಿಕೆಟ್ ಟು ಫಿನಾಲೆ ಅದು ಚಾನ್ಸು ಸಿಗ್ತದೆ ವೀಕ್ಷಕರೇ. ಹೋದ ವರ್ಷ ಹನುಮಂತು ಅವ್ರಿಗೆ ಸಿಕ್ಕಿತ್ತು. ಸೊ ಈ ವರ್ಷ ಯಾರಿಗೆ ಸಿಗುತ್ತೆ ಅಂತ ಕಮೆಂಟ್ ಮಾಡಿ, ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ. ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಈ ವಾರದ ಎಲಿಮಿನೇಷನ್ ವೀಕ್ಷಕರೇ. ಕೊನೆಯ ವಿಚಾರ ಈ ವಾರದ ಎಲಿಮಿನೇಷನ್. ಸೊ ಈ ವಾರದ ಎಲಿಮಿನೇಷನ್ ಇದೆ, ಅದು ಸಂಡೇ ಎಪಿಸೋಡಲ್ಲಿ ತೋರಿಸ್ಬೋದಿಲ್ಲ, ಸಂಡೇಯ ಎಪಿಸೋಡಲ್ಲೂ ಸಹ ತೋರಿಸ್ಬೋದು ವೀಕ್ಷಕರೇ. ಸೊ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಅದು ಈ ವಾರದ ಎಲಿಮಿನೇಷನ್. ಸೊ ಈ ವಾರ ಇಬ್ಬರು ಎಲಿಮಿನೇಟ್ ಆಗ್ತಿದ್ದಾರೆ. ಅವರು ಈ ಜೆಂಡರ್ ಹೇಳ್ತೀನಿ ನೋಡಿ, ಒಬ್ಬ ಹುಡುಗ ಹಾಗೂ ಒಬ್ಬಳು ಹುಡುಗಿ ಇಬ್ಬರು ಎಲಿಮಿನೇಟ್ ಆಗ್ತಿದ್ದಾರೆ. ಸೊ ಆ ಹುಡುಗ ಯಾರು ಅನ್ನೋದು ತಿಳ್ಕೊಬೇಕಾದ್ರೆ ನೀವು ವೀಕ್ಷಕರೇ, ಸೊ ಏನಿಲ್ಲ, ಜಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಟ್ಟಿದ್ದೀನಿ, ಹೋಗಿ ನೋಡ್ಕೊಬನ್ನಿ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಇಲ್ಲ ನಮ್ಮ ಚಾನಲಲ್ಲಿ ಲಿಂಕ್ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಅಂತೂ ಪಕ್ಕ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ವೀಕ್ಷಕರೇ. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ಗೆ ಒಂದು ವಿಸಿಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಸೊ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಟ್ಟಿದ್ದೀನಿ, ಹೋಗಿ ನೋಡ್ಕೊಬನ್ನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ವೀಕ್ಷಕರೇ, ಫಾಲೋ ಮಾಡೋದಂತೂ ಮರಿಬೇಡಿ. ಸೊ ನಾವು ಲೈಕ್ ಯೂಟ್ಯೂಬ್ ಚಾನಲಲ್ಲೇ ತಿಳಿಸ್ಕೊಡೋಂಗಿಲ್ಲ, ಅದು ಲೈಕ್ ಬಿಗ್ ಬಾಸ್ ಅವರು ಆ ವಿಡಿಯೋನ ಬ್ಲಾಕ್ ಮಾಡ್ತಾರೆ ಹಾಗೂ ನಮ್ಮ ಚಾನಲ್ಲು ಸಹ ಬ್ಲಾಕ್ ಮಾಡ್ತಾರೆ. ಸೊ ಆದ್ದರಿಂದ ನಾವು ತಿಳ್ಸ್ಕೊಡೋಕ್ಕಾಗಲ್ಲ. ಸೊ ಇನ್ಸ್ಟಾಗ್ರಾಮ್ಗೆ ಹೋಗಿ ಅಲ್ಲಂತೂ ಅಪ್ಡೇಟ್ ಕೊಟ್ಟಿದ್ದೀನಿ, ಅಲ್ಲಂತೂ 100% ಅಪ್ಡೇಟ್ ಕೊಟ್ಟಿದ್ದೀನಿ ವೀಕ್ಷಕರೇ. ಕಂಟೆಸ್ಟೆಂಟ್ ಯಾರು ಎಲಿಮಿನೇಟ್ ಆಗಿತ್ತು ಅಂತ ಒಂದು ಸಣ್ಣದಾಗಿ ಕ್ಲೂ ಕೊಡ್ತೀನಿ. ಸೊ ವಾರದ ಲೈಕ್ ಫ್ಯಾಮಿಲಿ ಟಾಸ್ಕ್ ಏನಿತ್ತು ಅದರಲ್ಲಿ 2ನೇ ಫ್ಯಾಮಿಲಿ ಯಾರ್ದು ಬಂದಿತ್ತು ಅವರು ಈ ವಾರ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ. ಸೊ ನೆಕ್ಸ್ಟು ಲೈಕ್ ಯಾರು ಹುಡುಗಿ ಅವರು ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಬೇಕಾದ್ರೆ ನಮ್ಮ ಚಾನಲ್ಗೆ ಒಂದು ವಿಸಿಟ್ ಕೊಡಿ, ಫಾಲೋ ಮಾಡೋದಂತೂ ಮರಿಬೇಡಿ ವೀಕ್ಷಕರೇ. ಎಲ್ಲ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದೀನಿ, ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ವಾ, ಮಾಡ್ಕೊಂಡೇ ಮಾಡ್ಕೋತೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.